ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾರ್ಯಾರು ಹಂಗೆ ನಾವು ಅಂದ್ಕೊಂಡ್ಬಿಟ್ರೆ ಆಗೋಗುತ್ತಾ ಅಂತ ಅನಿಸುತ್ತೆ ನಂಗೆ ಒಂದೊಂದ್ಸಲ. ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಲ್ವ, ಹಂಗಾಗಿ ಅನಿಸುತ್ತೆ ಆ ಥರ. ಬಟ್ ಗೊತ್ತಿಲ್ಲ, ಆದರೆ ಎಲ್ಲರೂ ಖುಷಿಯಾಗೇ ಇರಿ, ಚೆನ್ನಾಗೇ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನ್ಯೂ ಇಯರ್ ಆಗಿರೋದ್ರಿಂದ ನನ್ನ ಫ್ರೆಂಡ್ಸು ಇವರು ತುಂಬ ಹಳೆಯ ಫ್ರೆಂಡ್ಸು ನನಗೆ, ರಂಜಿತಾ ಮತ್ತು ಆಶಾ. ನಾವಿಬ್ಬರು ಜೊತೆಯಲ್ಲಿ, ನಮ್ಮ 3 ಜನ ಜೊತೆಲಿ ಹುಟ್ಟಿಲ್ಲ ಅಷ್ಟೇ, ಅದೇ ಥರ ಇರ್ತೀವಿ, ಅಕ್ಕ ತಂಗಿರ ಥರನೇ, ಒಬ್ರಿಗಷ್ಟಕ್ಕೊಬ್ಬರು ಆಗ್ತಾ. ಅದೇ ಅಲ್ವಾ ಬೇಕಾಗಿರೋದು ಜೀವನದಲ್ಲಿ. ಯಾರೂ ಇಲ್ಲ ಅಂತ ಫೀಲ್ ಮಾಡ್ಕೊಳ್ಳೋದಕ್ಕಿಂತ ಇನ್ನು ಎಲ್ಲನೂ ಕಿತ್ಕೊಂಡಿದ್ದಾನೆ ದೇವರು ಅನ್ನೋದಕ್ಕಿಂತ ಇಂಥ ಒಳ್ಳೆ ಫ್ರೆಂಡ್ಸ್ನ ಕೊಟ್ಟಿದ್ದಾನೆ. ಮನೆ ಸುತ್ತಮುತ್ತ ಇರೋರು ಅಷ್ಟೇ. ಮತ್ತು ಇವಾಗ ಕೆಲವೊಂದು ನಾನು ಎಲ್ಲೇ ಹೋದರೂ ನಂಗೆ ಒಳ್ಳೆ ಫ್ರೆಂಡ್ಶಿಪ್ ಸಿಗುತ್ತೆ, ಎಲ್ಲೇ ಹೋದರೂ ಒಳ್ಳೆ ಜನಗಳು ಸಿಗ್ತಾರೆ. ಅದೊಂದು ನನಗೆ ಏನೋ ಗೊತ್ತಿಲ್ಲ, ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ವಾಯ್ಸ್ ಓವರ್ ಇವತ್ತೇ ಕೊಡ್ತಿರೋದು, ಹಂಗಾಗಿ ಮಂಗಳವಾರ ಇವತ್ತೇ ಹೋಗಿದ್ದೀನಿ ಶಾಪ್ಗೆ. ಜಸ್ಟ್ ನೀವು ಯಾವುದೇ ಐಟಮ್ಸ್ ತೊಗೊಂಡು 140 ರೂಪೀಸ್, 140 ರೂಪಾಯಿ. ಕ್ವಾಲಿಟಿನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ರೆ ಗಾಜಿನ ಐಟಮ್ಸ್ ಕೆಲವೊಂದೆಲ್ಲ ತುಂಬ ಕಾಸ್ಟ್ ಇದೆ, ಹಂಗಾಗಿ ಇಲ್ಲಿ ಆನ್ಲೈನ್ಗಿಂತ ಕಡಿಮೆ ಪ್ರೈಸಲ್ಲಿ ಸಿಗ್ತಿತ್ತಲ್ಲ, ನಿಮಗೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದ್ದಾವೆ ಐಟಮ್ಸ್. ಪ್ರತಿಯೊಂದು ಕಿಚನ್ಗೆ ಏನು ಬೇಕು, ಮನೆಗೆ ಏನು ಬೇಕು ಎಲ್ಲ ಇದೆ. ಬಾಕ್ಸಸ್ ಆಗಲಿ, ಜಾರ್ಗಳಾಗಲಿ, ಇನ್ನು ಕಪ್ಗಳು, ಕಾಫಿ ಕಪ್ಪು ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ನಿಮಗೇನಾದರೂ ಬೇಕು ಅಂದರೆ ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಒಂದ್ಸಲ ಶಾಪ್ನ ವಿಸಿಟ್ ಮಾಡಿ. ಕಡಿಮೆ ಪ್ರೈಸ್ಗೆ ಇಷ್ಟೊಂದೆಲ್ಲ ಚೆನ್ನಾಗಿರೋ ಸಿಗುತ್ತೆ ಅಂದರೆ ಯಾಕೆ ಬಿಡಬೇಕಲ್ಲ. ಸುಮ್ಮನೆ ನಮಗೆ ಗೊತ್ತಿರಲ್ಲ, ಏನಿಲ್ಲ, ಆನ್ಲೈನಲ್ಲಿ ಯಾವ ಸೈಜ್ ಬರುತ್ತೆ ಏನು ಅಂತ ಏನೂ ಗೊತ್ತಾಗಲ್ಲ. ಸುಮ್ಮನೆ ಬುಕ್ ಮಾಡ್ತೀವಿ, ಯಾವುದೋ ಒಂದು ಸೈಜ್ ಬರುತ್ತೆ, ಮುಟ್ಟಿರಲ್ಲ, ಏನಿರಲ್ಲ, ಕ್ವಾಲಿಟಿ ಹೆಂಗಿರುತ್ತೆ ಗೊತ್ತಿರಲ್ಲ. ನಾವು ಮುಟ್ಟಿ ನೋಡಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ತೊಗೋಬೋದು. ಹಂಗಾಗಿ ನಾನು ಈ ವಿಡಿಯೋನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ವಿಸಿಟ್ ಮಾಡಿ. ನನ್ನ ಶಾಪ್ನ ಅಡ್ರೆಸ್ಸು ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಇನ್ನು ನಮ್ಮ ತೇಜು, ಅವಳು ಸೇಮ್ ನನ್ನ ಥರನೇ ಪಾಪುನ ಎತ್ಕೊಂಡು ಶಾಪ್ ಮಾಡ್ತಾಳೆ. ಅವಳಿಗೂ ಸ್ವಲ್ಪ ಓಡಾಡೋಕ್ಕೆ ಇಷ್ಟ. ಆದರೆ ಮಕ್ಕಳು ಸ್ವಲ್ಪ ಚಿಕ್ಕವಲ್ವ, ಹಂಗಾಗಿ ನಾವು ಸ್ವಲ್ಪ ಹೋಲ್ಡ್ ಮಾಡಲೇಬೇಕಾಗುತ್ತೆ. ಕೆಲವೊಂದು ನಾವು ಹೋಗೋಕ್ಕಾಗಲ್ಲ. ತುಂಬ ಇದನ್ನೆಲ್ಲ ನೋಡಿದ್ರೆ ಎಲ್ಲ ಸುತ್ತಾಡ್ತೀಯ ಅಂತಾರೆ. ನಾನು ಆ್ಯಕ್ಚುಲಿ ಎಲ್ಲೂ ದೂರ ಹೋಗಲ್ಲ, ಸುತ್ತಮುತ್ತ ಇಲ್ಲೇ ಏನು ಸಿಗುತ್ತೆ ಅದರಲ್ಲೇ ನಾನು ಏನಾದರೂ ಪರ್ಚೇಸ್ ಮಾಡೋದು. ಹಂಗಾಗಿ ಇವತ್ತು ಟೆಂಪಲ್ಗೆ ಹೋಗಿದ್ವಲ್ಲ, ಹಂಗಾಗಿ ಹೋಗಿದ್ದು. ಪರ್ಟಿಕ್ಯುಲರಾಗಿ ನಾವೇನಾದರೂ ಇಲ್ಲೇ ಹೋಗಬೇಕು ಅಂತ ಏನು ಶಾಪ್ ಮಾಡೋಕ್ಕೆ ಹೋಗಲ್ಲ. ಎಲ್ಲಾದರೂ ದೇವಸ್ಥಾನಕ್ಕೂ ಅಥವಾ ಹೊರಗಡೆ ಹೋದಾಗ ಶಾಪ್ ಮಾಡ್ಕೊಂಡು ಹಂಗೆ ಬರ್ತೀವಿ. ಹಂಗಾಗಿ ನಮ್ಮ ತೇಜುಗೆ ಈ ಬಕೆಟ್ ತುಂಬ ಇಷ್ಟ ಆಗೋಯಿತು, ಆದರೆ ಅವಳು ತೊಗೊಳ್ಳಿಲ್ಲ, ಬೇಡ ಅಂತ ಹಂಗೆ ಇಟ್ಬಿಟ್ಲು. ಬಟ್ ಅದನ್ನು ತುಂಬ ಹೊತ್ತಿಡ್ಕೊಂಡು ನೋಡ್ತಾಯಿದ್ಲು. ಯಾರಾದರೂ ಫ್ರೆಂಡ್ಸ್ ಜೊತೆಲಿ, ನನಗೆ ಒಬ್ಬಳೇ ಹೋಗೋಕ್ಕೆ ಎಲ್ಲೂ ಇಷ್ಟನೇ ಆಗಲ್ಲ. ಕೆಲವೊಬ್ಬರಿಗೆ ಒಬ್ಬೊಬ್ಬರೇ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ, ನನಗಂತೂ ಇಷ್ಟ ಆಗಲ್ಲ. ನೋಡಿ, ಪ್ರತಿಯೊಂದು ಐಟಮ್ಸು ಚೆನ್ನಾಗಿದೆ. ನಾನು ಒಂದೇನೋ ಬಾಣಲಿ ಥರದ್ದು ಹುಡುಕ್ತಾ ಇದ್ದೆ, ಅದು ಸಿಕ್ಕಲಿಲ್ಲ. ಸರಿ ಅಂದ್ಬಿಟ್ಟು ತೇಜು ಚೆನ್ನಾಗಿದ್ದಾಳೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ಲು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು, ನೀವೇನಾದರೂ ಸೆಕೆಂಡ್ ಸ್ಟೇಜಲ್ಲಿ ಇದ್ದರೆ, ನಿಯರ್ ಎಲ್ಲ ಆ ಕಡೆ ರೌಂಡ್ಸ್ ಇದ್ದರೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇವತ್ತು ಮಂಗಳವಾರ ಸಂಕಷ್ಟ ಚತುರ್ಥಿ ಇದೆ ಅಂದ್ಬಿಟ್ಟು ತೇಜು ಉಪವಾಸ ಇದ್ಲು. ನಾನು ಬೇಡ ಇರಬೇಡ ಅಂದರೂ ಕೇಳ್ತಿಲ್ಲ ಅವಳು. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದ್ಲು. ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಮನೇಲೆಲ್ಲ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು, ಬಟ್ ಲೇಟ್ ಆಗೋಯ್ತು. ಮಕ್ಕಳು ಚಿಕ್ಕವರಲ್ವ ಇಬ್ರಿಗೂ, ಹೊರಡೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ನಾಗಲಿಂಗೇಶ್ವರ ದೇವಸ್ಥಾನ ಕ್ಲೋಸ್ ಆಗಿತ್ತು. ಅಲ್ಲಿಂದ ಆಂಜನೇಯ ಟೆಂಪಲ್ಗೆ ಬಂದ್ವಿ, ಅದು ಕ್ಲೋಸ್ ಆಗಿತ್ತು. ಅಲ್ಲಿಂದ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋಣ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೂ ಬಂದ್ವಿ, ಅಲ್ಲೂ ಕ್ಲೋಸ್ ಆಗಿತ್ತು. ಬಟ್ 3 ದೇವಸ್ಥಾನದ ದರ್ಶನ ಆಯಿತು. ಆಟೋ ಅಂಕಲು ಬೇರೆ ಟೆಂಪಲ್ಗೆ
ಬಿಡ್ತೀನಿ ಬನ್ರಮ್ಮ ಕೋಪನ್ ಇರುತ್ತೆ ಅಂತ ಅಂದರು. ಆದರೂ ಟೈಮ್ ಆಗುತ್ತೆ ಬೇಡ ಪಾಪುಗಳಿದ್ದಾವೆ ಅಂದ್ಬಿಟ್ಟು ಇಲ್ಲೇ ಆಚೆ ಕೈ ಮುಕ್ಕೊಂಡು ಬಂದ್ವಿ. ಧನುರ್ಮಾಸ ಟೈಮಲ್ಲಿ ಸ್ಕೂಲ್ಗೆ ಹೋಗುವಾಗ 3 ದೇವಸ್ಥಾನಕ್ಕೂ ಸುತ್ತಾ ಇದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಅದೆಲ್ಲ ನೆನಪಾಯಿತು. ನಡ್ಕೊಂಡು ಹೋಗೋಣ ಅಂದ್ಲಲ್ಲ ಅಂದ್ಬಿಟ್ಟು ನಮ್ಮ ಮನೆ ರೋಡಲ್ಲಿ ಕರ್ಕೊಂಬಂದೆ. ನನ್ನ ಫ್ರೆಂಡ್ ರಘುದು ಈ ಥರ ಸ್ಟ್ಯಾಚು ನೋಡಿ ಬೇಜಾರಾಯಿತು. ನಮ್ಮ ಸ್ಕೂಲಲ್ಲೆಲ್ಲ ನಾವು ಒಟ್ಟಿಗೆ ನಡ್ಕೊಂಡು ಹೋಗ್ತಾಯಿದ್ವಿ ಫ್ರೆಂಡ್ಸ್ ಎಲ್ಲ. ಅವನು ಇವತ್ತು ಇರೋಗಿದ್ದಾನೆ. ಆ ಏರಿಯಾದಲ್ಲಿ ಇಬ್ಬರು ಫ್ರೆಂಡು ತಾನು ಮತ್ತು ಇವನ್ನ ಇಬ್ಬರೂ ಕಳ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಫೀಲ್ ಆಗುತ್ತೆ ಅವ್ರನ್ನ ನೆನೆಸ್ಕೊಂಡ್ರೆ. ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ನಾವು. ಅಷ್ಟು ಚೆನ್ನಾಗಿದ್ವಿ. ಇವಾಗ ನೋಡಿದ್ರೆ ಅವರಿಬ್ಬರು ಇಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡು ಬಂದಿದ್ದಾಯಿತು. ಸರಿ ಹೊರಗಡೆ ಬಂದಮೇಲೆ ಏನಾದರೂ ತೊಗೊಳ್ದೆ ಹೋಗ್ತೀವ. ನಾನಂತೂ ಶಾಪ್ ಮಾಡ್ತೀನಿ ಎಲ್ಲೋದ್ರೂ. ಸರಿ ಸ್ವಲ್ಪ ಗಾಜಿನ ಐಟಮ್ಸೇ ಇಷ್ಟ ಆಗುತ್ತೆ ನನಗೆ ಎಲ್ಲೋದ್ರೂ. ಆನ್ಲೈನಲ್ಲಿ ತುಂಬ ಜಾಸ್ತಿ ಪ್ರೈಸ್ ಇದೆ ಇದು. ಇಲ್ಲಿ ಜಸ್ಟ್ 140 ರುಪೀಸು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ಮತ್ತು ಬಾಕ್ಸ್ಗಳೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿಗಳು. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ನಾನು ತೆಗ್ದು ಇಡ್ತಾಯಿದ್ರೆ ತೇಜು ಎಲ್ಲನೂ ತೊಗೋತೀರಾ, ಅಯ್ಯೋ ಹೊಡೆದೋಗುತ್ತೆ ಅಂತ ಹೇಳ್ತಾ ಇದ್ಲು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರ ಬಾಕ್ಸ್ಗಳೆಲ್ಲ ತುಂಬ ಇದೆ. ನಾನು ಕೆಲವೊಂದು ಮಾತ್ರ ತೆಗ್ದೆ. ಕಲೆಕ್ಷನ್ಸ್ ತುಂಬ ಇದೆ. ನನ್ನ ಮಕ್ಕಳು ಮತ್ತು ತೇಜು ಮಗ ಇಬ್ಬರು ಇದ್ರಲ್ವ ಹೊಡೆದಾಕ್ಬಿಡ್ತಾರೆ ಅಂದ್ಬಿಟ್ಟು ನಾನು ಅಷ್ಟು ತೋರ್ಸೋಕೆ ಹೋಗಿಲ್ಲ ವೀಡಿಯೋದಲ್ಲಿ. ತುಂಬಾ ರೀಸನಬಲ್ ಪ್ರೈಸಾಗೆ ಇಲ್ಲಿ ಇದೆಲ್ಲ ಸಿಗುತ್ತೆ. ಆನ್ಲೈನ್ಗಿಂತ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಆಂಟಿ ಪಾಪುನ ಫ್ರೂಟ್ಸ್ ತಿನ್ನಿಸ್ಕೊಂಡು ಆಟಾಡಿಸ್ತಾಯಿದ್ರು. ಚೆನ್ನಾಗಿ ಮಾತಾಡಿಸ್ತಾರೆ ಹೋದಾಗೆಲ್ಲ. 2 ಅಂಗಡಿ ಇದೆ. ಅದು ಒಂದರಲ್ಲಿ ಅಮ್ಮ ಇರ್ತಾರೆ, ಅವ್ರ ಅಮ್ಮ ಇರ್ತಾರೆ, ಇನ್ನೊಂದರಲ್ಲಿ ಇವ್ರು ಇರ್ತಾರೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಪಾಪುನ. ತುಂಬಾ ಖುಷಿ ಆಗುತ್ತೆ ನನಗೆ ಪ್ರತಿ ಸಲ ಇಲ್ಲೇ ಹೋಗೋದು. ಇನ್ನು ತೇಜು ಮನೆಗೆ ತೊಗೊಂಡು ಬಂದ್ಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಳ್ತೀನಿ ಕೊಡಿ ವೀಡಿಯೋಗೆ ಹಾಕೋರಂತೆ ಅಂದ್ಬಿಟ್ಟು ತೊಗೋತಾ ಇದ್ಲು. ಅವಳು ಒಂದು ಬಾಕ್ಸ್ ತೊಗೊಂಡಿದ್ಲು. ಸರಿ ಮಾಡು ಅಂತ ಅಂದ್ಬಿಟ್ಟು ಅವಳು ಈ ವಿಡಿಯೋನ ಅವಳೇ ಮಾಡಿದ್ದು. ಮತ್ತು ನಾನು ಸ್ಯಾರೀಸ್ ಎಲ್ಲ ಹರಡ್ಕೊಂಬಿಟ್ಟಿದ್ದೀನಿ ಹೆಂಗೆ ಬೇಕು ಹಂಗೆ. ಹ್ಯಾಂಗರ್ ಬೇಕಿತ್ತು ನನಗೆ ಅರ್ಜೆಂಟಾಗಿ. ಹ್ಯಾಂಗರ್ ತೊಗೊಂಡು ಹ್ಯಾಂಗರ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದಾಯಿತು. ತುಂಬ ಕೆಲಸ ಇದೆ ಇನ್ನೂ ಮಾಡೋಣ ಅಂತ ಅಂದ್ಬಿಟ್ಟು. ಹೆಣ್ಮಕ್ಳಿಗೆ ಮನೆ ನೀಟಾಗಿಲ್ಲ ಅಂದರೆ ನಮ್ಮ ಹಾಕೊಳ್ಳೋ ಡ್ರೆಸ್ಗಳು ಸೀರೆಗಳು ಬೇಗ ಸಿಗಬೇಕು, ಹ್ಯಾಂಗರಲ್ಲಿದ್ದರೆ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಅನಿಸಿದ್ದು. ಮತ್ತು ನನ್ನ ಫ್ರೆಂಡ್ಸು ತುಂಬ ನೆನಪಾದರು, ಬೇಜಾರಾಯಿತು. ಆ ಏರಿಯಾದಲ್ಲಿ ಕೆಲವೊಂದು ನೆನಪುಗಳು ಸ್ವಲ್ಪ ನೋವೇ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾವು ಹೋಗಲೇಬಾರ್ದಿತ್ತು, ಸುಮ್ಮನೆ ಇಲ್ಲೇ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತಲೂ ಅನಿಸಿದ್ದು. ಅದನ್ನೆಲ್ಲ ನೋಡಿಬಿಟ್ಟು ಸ್ವಲ್ಪ ಹಳೇದೆಲ್ಲ ನೆನಪಾಯ್ತಲ್ವ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಯಿತು. ಆದರೂ ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಮನೆಗೆಲ್ಲ ತೊಗೊಂಡು ಬಂದಮೇಲೆ ಅದನ್ನೆಲ್ಲ ಜೋಡಿಸೋದು ಅದು ಇದು ಇರುತ್ತೆ. ನಾನು ಇಲ್ಲಿ ಏನೇನು ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಅಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು. ಅಲ್ಲಿ ಹೋದರೆ ತುಂಬ ಇದೆ. ಪಕ್ಕದಲ್ಲೂ ಅವ್ರದ್ದೇ ಶಾಪ್ ಇದೆ. ಅದ್ರ ಪಕ್ಕಕ್ಕೆ ಹೋದ್ರೇ ಅಲ್ಲೂ ತುಂಬ ಕಲೆಕ್ಷನ್ಸ್ ಇದೆ. ತುಂಬಾ ಚೆನ್ನಾಗಿದೆ. ಕಿಚನ್ ಬಾಕ್ಸ್ದು ಗಾಜಿಂದ ಯಾರು ಇಷ್ಟಪಡ್ತಾರೋ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಅಷ್ಟೂ ಕ್ವಾಲಿಟಿನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ನಾನು ಎಲ್ಲ ತೊಗೊಳಕ್ಕಾಗಲ್ಲ, ಯಾಕಂದರೆ ನನ್ನ ಮಕ್ಕಳು ತುಂಬ ಚಿಕ್ಕವರು, ಹೊಡೆದಾಕ್ಬಿಡ್ತಾರೆ. ನಾನು ಜಸ್ಟ್ ಒಂದೇ ಒಂದು ತೊಗೊಂಡಿದ್ದು. ಆಲ್ರೆಡಿ ಎಷ್ಟೊಂದು ತೊಗೊಂಡಿದ್ದೀನಿ, ಅದರಲ್ಲಿ ಹೊಡೆದೋಗ್ಬಿಟ್ಟಿದೆ. ಅದಕ್ಕೆ ನನಗೆ ಭಯ. ಬಟ್ ಈ ಥರದ್ದು ನನಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಫ್ಯೂಚರಲ್ಲಿ ಒಂದು ದಿನ ಎಲ್ಲ ನಮ್ಮ ಮನೇಲಿ ಗಾಜಿಂದೇ ಇರುತ್ತೆ. ಆ ಥರ ಇಟ್ಕೋಬೇಕು ಅಂತ ನನಗೆ ಆಸೆ. ನನ್ನ ಕಿಚನ್ನ ಫಸ್ಟೆಲ್ಲ ನನಗೆ ಅಡುಗೆ ಮನೆಗೆ ಏನು ಬೇಕು, ಹೆಂಗೆ ಇಟ್ಕೋಬೇಕು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಮ್ಮಮ್ಮ ಏನು ತೊಗೊಂಡಿದ್ದಾರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಅದರಲ್ಲಿ ಯೂಸ್ ಮಾಡ್ತಿದ್ದೆ ನಾನಷ್ಟೇ. ಈಗ ನನಗೆ ಎಲ್ಲ ನಮ್ಮಮ್ಮ ಸ್ಟೀಲ್ ಬಾಕ್ಸ್ಗಳೇ ತೊಗೊಂಡಿರೋದು. ಅಷ್ಟೂ ನನಗೆ ಅದರಲ್ಲಿ ಯಾವ್ದು ಏನೇನಿರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹಂಗಾಗಿ ಎಲ್ಲ ಸ್ಟೀಲ್ ಬಾಕ್ಸ್ನೂ ಎತ್ತಿಕ್ಬಿಟ್ಟಿದ್ದೀನಿ ನಾನು ಇವಾಗ ನನಗೆ ಏನು ಬೇಕು ಕಂಫರ್ಟಬಲ್ ಯಾವುದು ಅಂತ ನೋಡಿ ನಾನು ಇವಾಗ ನನ್ನ ಕಿಚನ್ನ ಹೆಂಗೆ ಬೇಕು ಹಂಗೆ ರೆಡಿ ಮಾಡ್ಕೊತಾ ಇದ್ದೀನಿ, ನನ್ನ ಅಡುಗೆಗೆ, ನನ್ನ ಕಂಫರ್ಟಬಲ್ಗೆ ಅಂತ ಅಂದ್ಬಿಟ್ಟು ಅವಾಗವಾಗ ನಾನು ಶಾಪ್ ಮಾಡ್ತೀನಿ. ಯಾಕಂದರೆ ಒಂದೇ ಸಲ ಮಾಡೋಕ್ಕಾಗಲ್ಲ ಅಲ್ವಾ, ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವಾಗ ಸಿಗುತ್ತೆ. ಯಾಕಂದರೆ ನಮ್ಮಮ್ಮ ಆಲ್ರೆಡಿ ಏನು ಹೇಳಬೇಕು 3 ಜನ ಮಕ್ಳಿಗೆ ಆಗೋಷ್ಟು ಆಗಿ ಮಿಕ್ಕೋಷ್ಟು ಪಾತ್ರೆ ಸಾಮಾನುಗಳೆಲ್ಲ ತೆಗ್ದು ಇಟ್ಟಿದೆ. ಆದರೆ ನಮ್ಗೆ ನೋಡಿ ಅದನ್ನು ಯೂಸ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಇವಾಗ ಬೇರೆದೆಲ್ಲ ಈ ಥರದ್ದೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ನಾನು. ಹಂಗಾಗಿ ಅದೆಲ್ಲ ಎಷ್ಟು ಪಾತ್ರೆ ಇದೆ ಅಂದರೆ ನಮ್ಮ ಮನೇಲಿ. ಅದರಲ್ಲಿ ನಮ್ಮ ಅಣ್ಣ ಈಗ ಇಲ್ಲವೇ ಇಲ್ಲ, ನಿಮಗೆಲ್ಲ ಗೊತ್ತಿರೋದು. ಇನ್ನು ಇರೋನು ಒಬ್ಬನೇ ಅಣ್ಣ. ಅವನು ಎಷ್ಟು ಅಂತ ಯೂಸ್ ಮಾಡ್ತಾನೆ ಪಾತ್ರೆ ತೊಗೊಂಡ್ರೆ. ಆ್ಯಕ್ಚುಲಿ ಏನು ಪಾತ್ರೆ ಎಲ್ಲ ತೊಗೊಳೋದ್ಕಿಂತ ಸುಮ್ಮನೆ ಏನಾದರೂ ಒಡವೆಗಳು ಏನಾದರೂ ಬಟ್ಟೆಗೂ ಅಷ್ಟು ದುಡ್ಡು ಹಾಕೋದು ನನಗೆ ಏನೋ ಇಷ್ಟ ಇಲ್ಲ, ಬೇಡ ಅಂತ ಅನಿಸುತ್ತೆ. ಆದರೂ ಬಟ್ಟೆ ತೊಗೊಳ್ಳೇಬೇಕು ಅಂತ ಅನಿಸೋದು. ತೊಗೊಳ್ಳಿ ಪರವಾಗಿಲ್ಲ ಬಟ್ಟೆನ, ಬಟ್ ಬೇಕು. ನಮ್ಮಮ್ಮ ಹೆಂಗೆ ಅಂತ ಅಂದರೆ ಹೊಟ್ಟೆಗೆ ಊಟ ಇಲ್ಲ ಅಂದರೆ ಪರವಾಗಿಲ್ಲ, ಬಟ್ಟೆ ಚೆನ್ನಾಗಿರಬೇಕು. ಹೊಟ್ಟೆ ಯಾರು ನೋಡಲ್ಲ ತಾಯಿ. ನಮ್ಮ ಮಂಡ್ಯ ಸೈಡಲ್ಲಿ ಹೆಣ್ಮಕ್ಳನ್ನೆಲ್ಲ ತಾಯಿ ಅಂತಾರೆ. ಹಾಗೆ ನನ್ನ ತಾಯಿ ಅಂತ ಕರಿತಿತ್ತು. ಬಟ್ಟೆ ಹಾಕೊಳ್ಳೋದೆ ನೋಡೋದು ಜನ ಅಂತ ಹೇಳಿ ನನ್ನ ಈ ಥರ ಮಾಡಿಬಿಟ್ಟೈತೆ ನಮ್ಮಮ್ಮ. ಅದು ಚಿಕ್ಕದಿಂದ ಮಾಡಿಬಿಟ್ಟೈತಲ್ಲ, ಅದು ಹೋಗಲ್ಲ. ಹಾಗಾಗಿ ಆದ್ರೂ ಸ್ವಲ್ಪ ನಾವು ಸೇವಿಂಗ್ಸ್ ಮಾಡಲೇ
ಮಾಡಲೇಬೇಕು. ಯಾಕಂದರೆ ಫ್ಯೂಚರಲ್ಲಿ ಹೆಂಗಿರ್ತೀವೋ ಮುಂದೆ ಗೊತ್ತಿಲ್ಲ. ಮುಂದೆದು ಯೋಚನೆ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟು ನಮಗೇನಾದರೂ ಒಂದು ಕಾಯಿಲೆ ಬಂದರೆ ನಾವು ಉಳಿಸ್ಕೊಳ್ಳೋಷ್ಟು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ದುಡ್ಡಿರಲ್ಲ. ಯಾಕಂದರೆ ಅದೆಲ್ಲ ಅನುಭವ ಆಗಿದೆ. ಕೆಲವೊಬ್ಬರು ನಮ್ಮ ರಿಲೇಟಿವ್ ಹತ್ರದವರೆಲ್ಲ ಆ ಥರ ಇದ್ದಾರಲ್ವ. ಹಂಗಾಗಿ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು. ಅನ್ನೆಸರಿ ಎಲ್ಲ ತೊಗೊಂಡು ತುಂಬ್ಕೊಬಾರ್ದು. ಹೆಣ್ಮಕ್ಳು ಸ್ವಲ್ಪ ಮನೆಯವರೊಬ್ಬರೇ ದುಡಿತಿದ್ರೆ ಸ್ವಲ್ಪ ಅಷ್ಟೋ ಇಷ್ಟೋ ಸೇವ್ ಮಾಡಿ ನಾವು ಕಷ್ಟಕ್ಕೆ ಟೈಮಲ್ಲಿ ಕೊಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸ್ಯಾರಿ ಕುಚ್ಚು ಏನು ತೋರಿಸ್ತಾ ಇದ್ದೀನಿ ಅದೆಲ್ಲ ನಾನೇ ಹಾಕಿರೋದು. ಸೀರೆ ಎಲ್ಲ ಹಂಗೆ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೆ. ನಂಗೆ ಆ್ಯಕ್ಚುಲಿ ಇದೆಲ್ಲ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ, ಈ ಥರ ಇಟ್ಕೋಬೇಕು. ಹೀಗೆ ನಾನೆಲ್ಲ ತಿಳ್ಕೊತಾ ಇರೋದು. ಹಂಗಾಗಿ ಹ್ಯಾಂಗರ್ಸ್ ನಾನು ಇಷ್ಟು ದಿನ ಪರ್ಚೇಸೇ ಮಾಡಿಲ್ಲ, ಇವತ್ತೇ ಪರ್ಚೇಸ್ ಮಾಡಿರೋದು. ನೋಡಿ ಕುಚ್ಚು ಇದೆಲ್ಲ ರೇಷ್ಮೆ ಸೀರೆಗೆ ಹಾಕಿರೋದು. ನಾನು ಕಲಿಬೇಕಾದ್ರೆ ನನ್ನ ಸೀರೆ ಮೇಲೆ ಯೂಸ್ ಮಾಡಿದ್ದು. ಯಾರೂ ಬೈಯೋರಿಲ್ಲ. ನನ್ನ ಸೀರೆ ಹಾಳಾದರೆ ಬೇರೆಯವ್ರದ್ದು ಹಾಳಾದರೆ ಪಾಪ ಬೈಕೋತಾರೆ, ಯಾಕೆ ಆ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ನನ್ನ ಸೀರೆ ತುಂಬಾ ಚೆನ್ನಾಗಿತ್ತು. ನಾನು ಹಾಕಿದಾಗ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀನಲ್ಲ, ಈ ಥರ ಆಗಿದೆ. ತುಂಬಾ ಚೆನ್ನಾಗಿ ಹಾಕಿದ್ದೆ ಆವಾಗ. ಬಟ್ ಇವಾಗಲೂ ಹಾಕೋಕ್ಕೆ ನನಗೆ ತುಂಬ ಇಷ್ಟ, ಆದರೆ ಟೈಮೇ ಸಿಗೋಲ್ಲ. ಈ ಸ್ಯಾರಿ ನನಗೆ ತುಂಬ ಇಷ್ಟ. ನಮ್ಮ ಮನೆಯವ್ರು ಕೊಡಿಸಿರೋದು ಮೊದಲನೇ ಸ್ಯಾರಿ ಇದು. ಫಸ್ಟು ರೇಷ್ಮೆ ಸೀರೆನೆಲ್ಲ ವೈಟ್ ಬಟ್ಟೆಲೋ ಅಥವಾ ಬ್ಯಾಗಲ್ಲೋ ಹಾಕಿಡಿ ಅಂತ ಹೇಳ್ತಾರೆ. ನಾನು ಹ್ಯಾಂಗರಲ್ಲೇ ಇಡ್ತಾಯಿದ್ದೀನಿ. ನೋಡೋಣ ಮುಂದೆ ಅಷ್ಟೊಂದೆಲ್ಲ ಬಟ್ಟೆ ಎಲ್ಲಿಡೋದು ಅಂತ ಅಂದ್ಬಿಟ್ಟು ತುಂಬ ಸ್ಯಾರೀಸ್ ಇದೆ ಕಲೆಕ್ಷನ್ಸು ನನ್ನ ಹತ್ರ. ಹಂಗಾಗಿ ಹೆಂಗಿಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸರಿ ಈಗ ಒಂದು ಲೆವೆಲ್ಗೆ ನೀಟಾಗಿ ಇಟ್ಟಿದ್ದೀನಿ ಅಂತ ಅನ್ನಿಸ್ತು ನನಗೆ. ಕೆಲವೊಂದಷ್ಟು ಸೀರೆಗಳು ಮತ್ತು ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ಎಲ್ಲ ಸೀರೆಗೂ ವರ್ಕ್ ಮಾಡಿಸಿದ್ದೀನಿ. ಸೀರೆ ತೊಗೊಬಿಡ್ತೀವಿ, ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡಿಸೋದು, ಯಾವ ಥರ ವರ್ಕ್ ಮಾಡಿಸೋದು ಅಂತ ಕೆಲವೊಬ್ರು ಗೊತ್ತೇ ಇರೋಲ್ಲ. ಇನ್ನು ಈ ಸೀರೆ ಅಂತೂ ನನ್ನ ಮದುವೆಲಿ ನಮ್ಮ ಮಾವ ಕೊಡಿಸಿರೋದು, ನಮ್ಮ ಅಕ್ಕವರೆಲ್ಲ ಸೇರಿ ಕೊಡಿಸಿರೋದು. ತುಂಬ ಭಾರ ಇದೆ ಸೀರೆ. ಜರಿ ಅಂತೂ ಗೋಲ್ಡ್ ಜರಿನೇ ಪ್ಯೂರ್ ಇರೋದದು. ಎಷ್ಟು ಭಾರ ಇದೆ ಅಂದರೆ ನಾನು ಇನ್ನೂ ವೇರ್ ಮಾಡೋಕ್ಕೆ ಆಗ್ತಿಲ್ಲ. ಇಬ್ಬರು ಬೇಕು ಅದನ್ನು ಉಡ್ಸೋಕ್ಕೆ. ನಮ್ಮ ಚಿನ್ನಿ ಮದುವೆಲಿ ಉಟ್ಕೊಳ್ಳೋಣ ಅಂದರೆ ಆಗಲೇ ಇಲ್ಲ. ಯಾವತ್ತಾದರೂ ಉಟ್ಕೋಬೇಕು. ನಮ್ಮ ಅತ್ತೆ ಎಲ್ಲ ಅನ್ಕೋತಾರೆ ಅವಳು ಉಟ್ಕೊಂಡೇ ಇಲ್ವಲ್ಲ ಇನ್ನೂ ಅನಿಸುತ್ತೆ. ಬಟ್ ನೀಟಾಗಿ ಬ್ಲೌಸು ಸ್ಟಿಚ್ ಮಾಡಿಸಿ ಚೆನ್ನಾಗಿ ಇಟ್ಟಿದ್ದೀನಿ. ಸ್ಯಾರಿನ ಯಾವತ್ತಾದರೂ ಒಂದಿನ ವೇರ್ ಮಾಡ್ತೀನಿ ಅದನ್ನು. ಮಕ್ಕಳು ಸ್ವಲ್ಪ ದೊಡ್ಡವರಾಗಬೇಕು, ಅದನ್ನು ಕ್ಯಾರಿ ಮಾಡಬೇಕಲ್ವ. ಸಖತ್ತು ಭಾರ ಅಂದರೆ ಭಾರ ಇದೆ. ಫುಲ್ ಜರಿ ಅಲ್ವಾ. ಇದು ನೋಡಿ, ಇದು ಕುಚ್ಚು ಚೆನ್ನಾಗಿ ಬಂದಿದೆ. 2 ಕಲರ್ ಯಾವ ಸ್ಯಾರಿ ಕಲರ್ ಇರುತ್ತೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಹಾಕಿದ್ದೆ. ಬಟ್ ನೋಡಿದಾಗ ಸಖತ್ತಾಗಿ ಕಾಣ್ತಿತ್ತು. ಅದೆಲ್ಲ ನನ್ನ ಮದುವೆ ಟೈಮಲ್ಲಿ, ಕೊರೋನಾ ಟೈಮ್ ಇತ್ತಲ್ಲ, ಆ ಟೈಮಲ್ಲಿ ನಾನು ಸ್ಯಾರಿ ಕುಚ್ಚು ಮಾಡಿರೋದು. ಅದಾದಮೇಲೆ ನಾನು ಮತ್ತೆ ಮಾಡೋಕ್ಕೆ ಹೋಗಿಲ್ಲ. ಒಂಥರ ಇವಾಗ ಮಾಡಬೇಕು ಅನಿಸುತ್ತೆ. ತೊಗೊಂಡು ಕೂತ್ಕೊಂಡ್ರೆ ನನ್ನ ಮಕ್ಕಳು ದಾರ ಕಿತ್ತಾಕೋದು, ಮಣಿ ಎಲ್ಲ ತೊಗೊಂಡು ನುಂಗ್ಬಿಟ್ರೆ ಏನು ಮಾಡೋದು ಅಂತ ಅನಿಸುತ್ತೆ. ಈ ಥರ ಹ್ಯಾಂಗರ್ಗೆಲ್ಲ ಹಾಕಿ ಇಟ್ಟಿದ್ದೀನಿ. ಇವತ್ತಂತೂ ತುಂಬ ಕೆಲಸ ಇತ್ತು ಅಂತಲೇ ಹೇಳ್ಬೋದು. ಬಟ್ ಖುಷಿ ಆಯಿತು. ನಮ್ಮ ಬೀರು ಓಪನ್ ಮಾಡಿದ ತಕ್ಷಣ ಗಜ್ಜಿ ಬಿಜಿ ಅನಿಸೋದು. ಇವತ್ತು ಈ ಥರ ಚೆನ್ನಾಗಿ ಆಗಿದೆ. ಇನ್ನು ಕೆಳಗಡೆನೂ ಒಂದಷ್ಟು ಇದೆ, ಬ್ಯಾಗಲ್ಲೆಲ್ಲ ತುಂಬಿಟ್ಟಿದ್ದೀನಿ.